ಹಾಯ್ ಗೈಸ್, ವೆಲ್ಕಮ್ ಟು ಹುಮ್ಮಸ್ಸು ಚಾನಲ್. ಈ ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ನಾನು ನಿಮಗೆ ಕ್ಲಿಯರಾಗಿ ಹೇಳಿಲ್ಲ. ಯಾಕಂದರೆ ಈ ಚಾನಲ್ ಬಂದ್ಬಿಟ್ಟು ಹುಮ್ಮಸ್ಸು ಅನ್ನೋದರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಆ ಪದದಲ್ಲೇ ಅರ್ಥ ಇದೆ. ಹುಮ್ಮಸ್ಸು ಅಂದರೆ ಇದು ಯೂಸ್ಗೋಸ್ಕರ ಮಾಡಿರೋಂಥ ಚಾನಲ್ಲು. ಒಬ್ಬ ಪೂರ್ ಪರ್ಸನ್ನು ಯಾವ ರೀತಿ ರಿಚ್ ಆಗಬೇಕು ಅನ್ನೋ ಒಂದು ಸಣ್ಣ ಸಣ್ಣ ಹಂತಗಳನ್ನ ಸಮೇತ ಹೇಳ್ಕೊತ ಪೂರಾಗಿರೋರು ರಿಚ್ ಆಗಿ ಯಾವ ರೀತಿ ಆಗಬೇಕು ಅನ್ನೋದನ್ನ ಹೇಳಿ ನಿಮ್ಮ ಜೊತೆ ನಾನು ಬೆಳಿಬೇಕು ಅನ್ನೋದು ನನ್ನ ಆಸೆ. ಫಸ್ಟು ಈ ಬಡವರು ಶ್ರೀಮಂತರು ಆಗಬೇಕು ಅನ್ನೋ ಯೋಚನೆ ಮಾಡಬೇಕು. ಶ್ರೀಮಂತರು ಅಂದರೆ ತೀರಾ ದುಡ್ಡಿರೋ ಅಂತಾರಲ್ಲ, ಬಟ್ ಯಾರ ಹತ್ರ ಕೈ ಚಾಚದೆ ಇರೋ ರೀತಿ ನಾವು ಇರಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ನಾವು ಬಡವರಪ್ಪ, ನಮ್ಮ ತಾತನೂ ಬಡವ, ನಮ್ಮ ಅಪ್ಪನೂ ಬಡವ, ನಾನು ಬಡವ, ನಮ್ಮ ಮುಂದೆ ಫ್ಯೂಚರ್ ಜನ್ರೇಷನು ಬಡವ ಅಂದರೆ ಅದು ಹಿಂಗೆ ಹೋಗುತ್ತೆ. ಜನರ ಮೈಂಡು ಯಾವ ಟೈಮಲ್ಲಿ ಯಾವ ರೀತಿ ಚೇಂಜ್ ಆಗಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಫಸ್ಟು ನೀವು ಈ ತಾಮ್ರದ ಕಿವಿಗಳು ಏನಿದೆ ಅದನ್ನು ಬಿಡಬೇಕು. ಅವ್ರಿವ್ರ ಸವಾಸ ಬಿಟ್ಬಿಡ್ಬೇಕು. ಅಕ್ಕಪಕ್ಕದ ಮನೆ ವಿಚಾರ ಬಿಟ್ಬಿಡ್ಬೇಕು. ಫಸ್ಟ್ ಮೇನ್ ನಿಮ್ಮದು ಒಂದೇ ಗುರಿ ಇರಬೇಕು. ನೀನು ದುಡಿತಾ ಇದೆಯಾ, ನೀನು ದುಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಆ ರೀತಿ ಇದ್ದರೆ ಮಾತ್ರ ನಿನ್ನ ಡೆಡ್ಲೈನ್ ಇರುತ್ತೆ ಈ ಪೂರ್ ಅನ್ನೋದು, ಅದರಿಂದ ಮೇಲೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹೇಳ್ತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿನ್ನ ಕೈಲಿ ಏನಾಗುತ್ತೆ ಅವ್ರ ಮುಂದೆನೇ ನೀನು ಏನೋ ಒಂದು ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸು. ಯಾಕಂದರೆ ಇವತ್ತು ಕೋಟಿ ಬದುಕಿರೋರು ಇದ್ದಾರೆ, ₹1 ಇಲ್ದರೆ ಬದುಕ್ತಾ ಇರೋರು ಇದ್ದಾರೆ. ಕೋಟಿಗೆ ಬದುಕಿರೋರು ಮನುಷ್ಯರೇನೆ, ಬಟ್ ರೂಪಾಯಿಗೆ ಬದುಕ್ತಾ ಇರೋರು ಮನುಷ್ಯರೇನೆ. ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಮೈಂಡು. ಒಂದು ರಿಚ್ ಮೈಂಡ್ನ ಬೆಳೆಸ್ಕೊಳೋದು ಭಾಳ ಅಂದರೆ ಭಾಳ ಮುಖ್ಯ ಆಗುತ್ತೆ ಒಬ್ಬ ಬಡವ ಕುಟುಂಬದಿಂದ ಬಂದಿರೋಂಥವ್ರಿಗೆ. ಯಾಕಂದರೆ ಅವನು ರಿಚ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಯಾಕೆ ಪೂರಾದೆ ಅನ್ನೋದನ್ನ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಯಾಕಂದರೆ ಆ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಅದೇ ರೀತಿ ಪ್ರಶ್ನೆನೇ ಉಳಿಯುತ್ತೆ, ಬಿಟ್ಟರೆ ಉತ್ತರ ಸಿಗಲ್ಲ. ಆದ್ದರಿಂದ ನಾವೇನು ಆಗಬೇಕು ಅನ್ನೋದ್ರ ಬಗ್ಗೆ ಫಸ್ಟು ಯೋಚನೆ ಮಾಡಬೇಕು. ನೀನು ಇನ್ವೆಸ್ಟ್ ಮಾಡೋದನ್ನ ಕಲಿಬೇಕು. ಫಸ್ಟು ₹1 ಆಗಲಿ ನೀನು ಇನ್ವೆಸ್ಟ್ ಮಾಡೋದನ್ನ ಕಲಿತ್ರೆ ಇನ್ನು 5ರಿಂದ 10 ವರ್ಷದಲ್ಲಿ ನಿನ್ನ ಜೀವನ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೀನು ಕೂಡಿಕ್ತಾ ಇದೆಯಾ ಹಣ ಅಂದರೆ ಅದು ಏನೂ ಆಗಲ್ಲ. ಯಾಕಂದರೆ ₹1 ಇರೋದು ನಾಳೆ ₹1 ಆಗಿರುತ್ತೆ. ಬಟ್ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ₹1 ಇರೋದು ನಾಳೆ ₹2 ಆಗುತ್ತೆ. ಆ ರೀತಿ ಮೈಂಡ್ಸೆಟ್ನ ಬೆಳೆಸ್ಕೋಬೇಕು. ಆ ರೀತಿ ಬೆಳೆಸ್ಕೊಂಡಾಗ ಮೈಂಡ್ಸೆಟ್ಟು ಏನಾಗುತ್ತೆ ಅಂದರೆ ಒಂದು ರಿಚ್ ಮೈಂಡ್ ಅನ್ನೋದು ಬರುತ್ತೆ. ಮೇಯ್ನಾಗಿ 21 ವರ್ಷದಿಂದ 25 ವರ್ಷದೊಳಗಡೆ ಏನು ಇರ್ತೀರ ಅದೊಂದು ಡೆಡ್ಲೈನು ನೀವು ಸಾಧನೆ ಮಾಡೋಕ್ಕೆ. ಯಾಕಂದರೆ ನೆಕ್ಸ್ಟು ನೀವು ಸಾಧನೆ ಮಾಡ್ತೀವಿ ಅಂದರೂ ಜೀವನ ನಿಮ್ಮ ಒಂದು ಬದುಕಿನ ಮೇಲೆ ಸಾಧನೆ ಮಾಡಿರುತ್ತೆ. ನೀನು ಹಿಂಗೆ ಬಾ ಮಗನೇ, ನೀನು ಹಿಂಗೆ ಬದುಕು, ನಿನಗೆ ರಿಚ್ ಆಗಲಿ ನೀನು ಮುಂದುವರಿಯೋಕ್ಕಾಗಲಿ ನಾನು ಬಿಡಲ್ಲ ಅನ್ನೋದು ನಿನ್ನ ಜೀವನ ಬರೆದ್ಬಿಟ್ಟಿರುತ್ತೆ. ಆದ್ದರಿಂದ ಏನು 4 ವರ್ಷ 5 ವರ್ಷ ಡಿಫ್ರೆಂಟ್ ಇರುತ್ತೆ. ಆ ಏಜಲ್ಲಿ ನಾವೇನು ಮಾಡ್ತೀವೋ ಅದೇ ನಮಗೆ ಮುಂದೆ 25ರಿಂದ 30 ವರ್ಷದೊಳಗೆ ನಮ್ಮ ಸಾಕುವಂಥದ್ದು. ನಿಜ, ಇವತ್ತು ಎಷ್ಟೋ ಜನ ಈಗ ಅಡಿಕೆ ಗಿಡ ಆಗಿರ್ಬೋದು, ಈ ಹಸುವಿನ ಸಾಗಾಣಿಕೆ ಆಗಿರ್ಬೋದು, ಏನೇನೋ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಮೈಂಡ್ಸೆಟ್ ಇರೋದೇನು ಅಂದರೆ ಅವ್ರಿಗೆ ಗೊತ್ತು, ಇವತ್ತು ನಾನು 5 ವರ್ಷ ಕಷ್ಟಪಟ್ಟರೆ ಮುಂದೆ 25-30 ವರ್ಷ ನಾನು ರಿಚ್ ಆಗಿರ್ತೀನಿ ಅಲ್ಲ ಅಂದರೂ ನನ್ನ 3 ಹೊತ್ತಿನ ಊಟಕ್ಕಾದರೂ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಬಟ್ ಈ ದುಡಿತಾ ಇರೋರು ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇವತ್ತಿನ ದುಡ್ಡನ್ನ ಇವತ್ತು ತೀರಿಸ್ಕೊಂಡ್ಬಿಟ್ರೆ ಸಾಕು, ನಾಳೆ ಜೀವನ ಹೆಂಗೋ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಒಂದು 85% ಜನ ಇರ್ತಾರೆ. ಇನ್ನು 15% ಏನಿರ್ತಾರೆ ಅವರು ಇವತ್ತಲ್ಲ ನಾಳೆ ಒಂದಿನ ರಿಚ್ ಆಗೇ ಆಗ್ತಾರೆ. ಜಗತ್ತು ಯಾವ ರೀತಿ ಓಡ್ತಾ ಇದೆ ಅಂದರೆ ಫಾಸ್ಟು. ಈಗ ಮೇಯ್ನಾಗಿ ಹೆಂಗೆ ಹೇಳ್ಬೇಕು ಅಂದರೆ ಈ ಗೆಲ್ಲೋ ಕುದುರೆ ಬಾಲ ಹಿಡಿಯೋರೇ ಜಾಸ್ತಿ, ಸೋಲೋ ಕುದುರೆ ಯಾರು ಹಿಡಿಯಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿರೋರು 50% ಜನ ಮಾತ್ರ. ಯಾಕಂದರೆ ಅವ್ರು ಗೆಲ್ಲಬೇಕು ಅಂತಲೇ ಓಡ್ತಾ ಇರ್ತಾರೆ. ಅವ್ರ ಅಕ್ಕಪಕ್ಕ ನೋಡೋಲ್ಲ, ಮುಂದೇನು ಅವ್ರ ಗುರಿ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ದುಡ್ಕೊಂಡು ಅವ್ರ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಸೋಲೋ ಕುದುರೆಗಳು ಅಂದರೆ ಯಾರು ಗೊತ್ತಾ? ಅಕ್ಕಪಕ್ಕ ಕುದುರೆಗಳು ನಾವು ನೋಡ್ತಾ ಇಲ್ಲ, ಇವ್ನು ನೋಡ್ತಾ ಇಲ್ಲ ಅಂತ ನೋಡ್ಕೊಂಡು ಓಡ್ತಾ ಇರ್ತಾರೆ ನೋಡು, ಅವ್ರು ಮಾತ್ರ ಹಿಂದುಳಿಯೋಕ್ಕೆ ಚಾನ್ಸ್ ಇರೋದು. ಆದ್ದರಿಂದ ಓಡೋ ಕುದುರೆ ಆಗಿ ನಾವು ಆಗಬೇಕು. ಇನ್ನು ಮೇಯ್ನಾಗಿ ಬಂದ್ಬಿಟ್ಟು ನೀನು ಬೆಳೀತೀಯ ಏನೋ ಒಂದು ಮಾಡ್ತೀಯ ಅಂದಾಗ ಜನ ಏನು ಅಂದ್ಕೊಂತಾರೆ ಅನ್ನೋದನ್ನ ಫಸ್ಟು ನಿನ್ನ ಮೈಂಡಿಂದ ಕಿತ್ತಾಕಬೇಕು. ಜನ ಏನ್ರಿ ಪ್ಲಸ್ ಆಗಿದ್ರು ಮಾತಾಡ್ತಾರೆ, ಮೈನಸ್ ಆಗಿದ್ರು ಮಾತಾಡ್ತಾರೆ. ನಾವು ಯಾವ ರೀತಿ ಪ್ಲಸ್ ಆಗಬೇಕೋ ಇಲ್ಲ ಮೈನಸ್ ಆಗಬೇಕು ಅನ್ನೋದು ಅದು ನಮ್ಮ ಒಂದು ಇದರಲ್ಲಿರಬೇಕು. ನೆಕ್ಸ್ಟು ಎರಡನೇ ಏನು ಪಾಯಿಂಟ್ ಇರುತ್ತೆ ಅಂದರೆ ನೀನು ಇವತ್ತು ಏನು ಮೆಚುರಿಟಿ ಮೈಂಡ್ನ ಹೊಂದ್ತೀಯೋ ಅದ್ರ ಮೇಲೆ ನಿನ್ನ 25 ವರ್ಷದ ಮುಂದೆ 30 ವರ್ಷದ ಬದುಕು ನಿಂತಿರುತ್ತೆ. ಅದು ಮೇಯ್ನಾಗಿ ನಾವು ಒಬ್ಸರ್ವ್ ಮಾಡ್ಬೇಕಾದಂಥದ್ದು. ಆಮೇಲೆ ಮೊನ್ನೆ ಒಂದು ಹೇಳಿಕೆ ನೋಡಿದೆ, ಈ ರಾಜಕೀಯಕ್ಕೆ ಯೂತ್ಸ್ ಬರಬೇಕು ಅನ್ನೋದೊಂದು ನಿಜ. ಯಾಕಂದರೆ ಯೂತ್ ಮೈಂಡ್ಗಳು ಹೊಸ ಆಲೋಚನೆಗಳನ್ನ ತರ್ತಾರೆ.
ಅದೇ ಆಲೋಚನೆ ಬರೀ ರಾಜಕೀಯಕ್ಕೆ ಅಲ್ಲ, ನಮ್ಮ ಜೀವನಕ್ಕೂ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆ ಯೋಚನೆಗಳು ನಮ್ಮ ಜೀವನನ ಬದಲಾಯಿಸೋ ರೀತಿ ಇರ್ತವೆ. ಏನು ನಮ್ಮ ಸಣ್ಣ ಏಜ್ ಇದೆ, ಇದು ಕೆಲವ್ರಿಗೆ ಸಣ್ಣ ಏಜ್ ಅನ್ನಿಸ್ಬೋದು, 18ರಿಂದ 20 ಇವನ ಕೈಲಿ ಏನಾಗುತ್ತೆ, ಈ ಸಣ್ಣ ಹುಡುಗ, ಇನ್ನು ಎಳೆ ಹುಡುಗ, ಆ ರೀತಿ ಹೇಳ್ತಾರೆ. ಬಟ್ ಆ ಏನು 6-7 ವರ್ಷದಲ್ಲಿ ಮೈಂಡಲ್ಲಿ ಬರುತ್ತಾ ಯೋಚನೆ, ಆ ಯೋಚನೆ ನೀನು 20 ಅಲ್ಲ 30 ವರ್ಷ ಸರ್ವಿಸ್ ಆಗಿದ್ರು ಒಂದು ಕೆಲಸದಲ್ಲಿ ಅವನಿಗೆ ಆ ಯೋಚನೆ ಬರೋಕ್ಕೆ ಚಾನ್ಸ್ ಇಲ್ಲ. ಆ ರೀತಿ ಯೂತ್ಸ್ ಮೈಂಡ್ ಇರುತ್ತೆ, ಫಾಸ್ಟ್ ಆಗಿರುತ್ತೆ ಆ್ಯಂಡ್ ಶಾರ್ಪಲ್ಲಿರುತ್ತೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಮ್ಮ ಗುರಿ ಕಡೆ ನಮ್ಮ ಒಂದು ಆಲೋಚನೆ ಇರಬೇಕು. ಬಟ್ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ ಇದೆ, ನೋಡಿದರೆ ಅನ್ಕೊಂತೀನಿ. ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ್ನ ಒಂದು ಕೆರೆಯಿಂದ ಮೇಲೆ ಎತ್ತುತ್ತಾ ಇರಬೇಕು. ಬಟ್ ಇವನು ಏನಿರ್ತಾನೆ, ಈ ಫಿಟ್ನೆಸ್ ಬಾಡಿ ಮ್ಯಾಕ್ಸಿಮಮ್ ಒಂದು 15 kg ಹುಡುಗ ಇರ್ತಾನೆ ಅಂದ್ಕೊಳ್ಳಿ. ಅವ್ನ ಫ್ರೆಂಡ್ ಏನಿರ್ತಾನೆ 30-40 kg ಇರ್ತಾನೆ. ಅವನ್ನ ಇವನು ಒಂದು ಬಾವಿಯಿಂದ ಮೇಕೆ ಎತ್ತಬೇಕು, ಆದರೆ ಇವ್ನ ಕೈಲಿ ಆಗ್ತಾ ಇರಲ್ಲ. ಆದರೂ ಸಮೇತ ಒಂದು ಪ್ರಯತ್ನ ಮಾಡಿ ಎತ್ತುತ್ತಾನೆ. ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಮುಂದಕ್ಕೆ ಹೋಗ್ತಾರೆ. ಅವಾಗ ತಿಳಿದಿರೋಂಥವ್ರು ಒಂದು ಮಾತು ಹೇಳ್ತಾರೆ ಆ ವಿಡಿಯೋದಲ್ಲಿ, ಏನಂದರೆ ಅವ್ನ ಫ್ರೆಂಡ್ನ ಎತ್ತೋಕೆ ಯಾಕೆ ಸಾಧ್ಯ ಆಯಿತು ಅಂದರೆ, ಅಕ್ಕಪಕ್ಕದಲ್ಲಿ ನಿನ್ನ ಕೈಲಿ ಆಗಲ್ಲ ಅಂತ ಹೇಳೋರು ಯಾರು ಇಲ್ಲ ಅನ್ನೋ ಅಂದರೆ ಇದು ಕರೆಕ್ಟ್ ಅದು. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ನಿನ್ನ ಕೈಲಿ ಆಗಲ್ಲ ಅನ್ನೋ ನೆಗೆಟಿವ್ ಮೈಂಡ್ಸೆಟ್ನ ಥಾಟ್ಸ್ನ ತುಂಬೋರಿದ್ರೆ ನಿಜವಾಗ್ಲೂ ಏನೂ ಆಗಲ್ಲ. ಅಂಥವ್ರು ಈ ಪಕ್ಕದಲ್ಲಿ ಇರೋದಕ್ಕಿಂತ ನಮ್ಮ ಯೋಚನೆ ಏನಿರುತ್ತೆ ಅದನ್ನು, ನಮ್ಮ ಕೆಲಸ ಏನಿರುತ್ತೆ ನಾವು ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಆ ಹುಡುಗನ ಥರ ನಾವು ಏನು ನಮ್ಮ ಪ್ರಯತ್ನ ಇರುತ್ತೆ ಅದಕ್ಕೆ ಒಂದು ಗೆಲುವು ನಾವು ಕಾಣ್ಬೋದು. ಇದ್ರ ಮೇಲೆ ಇನ್ನು ನೆಕ್ಸ್ಟ್ ವೀಡಿಯೋಗಳ್ನ ನಾನು ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ನನ್ನ ಮೈಂಡಿಗೆ ನನ್ನ ಏನು ಕೆಲಸಕ್ಕೆ ನಾನು ಅಂದ್ಕೋಬೇಕು ಅಂತ ಇದ್ದೀನೋ ಅದನ್ನೇ ನಿಮ್ಮ ಮುಂದೆ ಹೇಳ್ಬೇಕು ಅನ್ನೋದೊಂದೇ ಈ ಚಾನಲ್ ಉದ್ದೇಶ. ಮೇಯ್ನಾಗಿ ಒಂದೇ ಹೇಳ್ತಾ ಇದ್ದೀನಿ, ಅಕ್ಕಪಕ್ಕದವ್ರು ಏನು ಅಂದ್ಕೊತಾರೆ ಅನ್ನೋದನ್ನ ಮೈಂಡ್ ಸೆಟ್ನ ಕಿತ್ತು ಬಿಸಾಕಿದ್ರೆ ಮಾತ್ರ ನೀವು ಮುಂದೆ 10-15 ವರ್ಷದಲ್ಲಿ ಏನೋ ಒಂದು ಮಾಡೋಕ್ಕಾಗೋದು. ಇಲ್ಲ ಅಂದರೆ ಏನೂ ಮಾಡೋಕ್ಕೋಗಲ್ಲ. ಒಂದ್ಸತಿ ಆಲೋಚನೆ ಮಾಡಿ ನೋಡಿ. ನಾನು ತಪ್ಪು ಸರಿ ನನ್ನ ಈ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದ್ಸತಿ ಪಿನ್ ಮಾಡಿಬಿಡಿ. ಯಾಕಂದ್ರೆ ನಾನು ನೋಡ್ಕೋಬೇಕು, ನಾನು ಹೇಳಿದ ಸರಿನೋ ತಪ್ಪು. ನಾನೆಲ್ಲ ಹೇಳಿದ್ದೆಲ್ಲ ಸರಿ ಅಂತ ನಾನು ನಂಬೋಕ್ಕಾಗಲ್ಲ. ನೀವು ನಿಮ್ಮ ಜೊತೆ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಅನಿಸಿಕೆ ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಗೊತ್ತಾಗುತ್ತೆ ನಾನು ಹೇಳಿದ ತಪ್ಪು ಸರಿ ಅಂತ. ದಯಮಾಡಿ ಈ ವಿಡಿಯೋ ಆದಷ್ಟು ಎಷ್ಟು ಶೇರ್ ಆಗುತ್ತೋ ಅಷ್ಟು ಶೇರ್ ಮಾಡಿ. ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಬೈ ಗಾಯ್ಸ್.